ಮಾರ್ಚ್ 21ಕ್ಕೆ ಅಲ್ಲಿ ಸೂರ್ಯ ಎಕ್ಸಾಕ್ಟ್ ನೆತ್ತಿ ಮೇಲೆ ಇರ್ತಾನಲ್ವಾ. ಸೊ ಅದು ನಮ್ಮಲ್ಲೂ ಕೂಡ ಅದಿದೆ ಫಿನಾಮಿನಾ, ವಸಂತ ಸಂಪಾತ ಅಂತಾರೆ ನಮ್ಮಲ್ಲೂ. ಅಂದ್ರೆ ಆ ಸೈನ್ಸ್ ನಮಗೂ ಗೊತ್ತು. ಸೊ ಇದು ಅವರು 1532 ಅಬ್ಸರ್ವ್ ಮಾಡಿದ್ರೆ 10 ದಿವಸ ಹಿಂದಕ್ಕೆ ಹೋಗ್ಬಿಟ್ಟಿತ್ತು. ಏನ್ ಮಾಡಿದ್ರು, ಅಲ್ಲಿ ಪೋಪ್ ಇರ್ತಾರಲ್ಲ ಚರ್ಚ್ ಮೇನು, ಅವರು ಸೈನ್ಸ್ ಇವ್ರನ್ನೆಲ್ಲ ಕರೆದು ಇದೇನಿದೆ ಇದು ಫಿಕ್ಸ್ ಮಾಡಿ ಅಂತ ಹೇಳಿದಕ್ಕೆ ಅವ್ರು ಅವಾಗ ಅದನ್ನ ಇದ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ ಸೈಂಟಿಸ್ಟ್ಗಳು. ಅವಾಗ ಏನ್ ಗೊತ್ತಾಯ್ತು ಅಂದ್ರೆ ಎಕ್ಸಾಕ್ಟ್ 365 ಡೇಸ್ ಆಗಲ್ಲ, ಅಥವಾ ನಮ್ಮ ಒಂದು ದಿನಕ್ಕೆ ಎಕ್ಸಾಕ್ಟ್ 24 ಅವರ್ಸ್ ಇಲ್ಲ. 23 ಅವರ್ಸ್ 56 ಮಿನಿಟ್ಸ್ ಸಮಥಿಂಗ್ ಇದೆ, ಒಂದ್ 4 ನಿಮಿಷ ಕಡಿಮೆ ಇದೆ. 365 ಪ್ಲಸ್ 6 ಅವರ್ಸ್ ಆಗುತ್ತೆ. 365 ಪ್ಲಸ್ 6 ಅವರ್ ಆಗುತ್ತೆ. ಬಟ್ ನಾನು 365 ಡೇಸ್ ಒಂದ್ಸರಿ ನ್ಯೂ ಇಯರ್ ಆಚರಣೆ ಮಾಡ್ಕೊಂತಿದೀವಿ, ಆ 6 ಅವರ್ ಆಡ್ ಅಪ್ ಆಗಿ ಇವ್ರಿಗೆ 10 ದಿವಸ ಹಿಂದೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಅದು ಎಲ್ಲ ಚೆಕ್ ಮಾಡಿದ್ರು, ಅದು ಮ್ಯಾಥ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು. ಅದ್ರ ಪ್ರಕಾರ ಅವ್ರಿಗೆ ಅವಾಗ ನಾವು ಬರೀ 4 ವರ್ಷಕ್ಕೊಂದ್ಸರಿ ಏನ್ ಒನ್ ಡೇ ಆಡ್ ಮಾಡ್ತಿದ್ವಲ್ಲ ಅದಷ್ಟೇ ಅಲ್ಲ, ಇನ್ನೂ ಪ್ರಿಸೈಸ್ ಆಗ್ಬೇಕು ಅಂದ್ರೆ ನಾವು 100 ವರ್ಷಕ್ಕೊಂದ್ಸರಿ, ಅವಾಗ ಅದು ಡಿವೈಡೆಡ್ ಬೈ 4 ಮಾಡಿದ ಆ ವರ್ಷ ಲೀಪ್ ಇಯರ್ ಇದ್ರು ನಾವು ಆ ವರ್ಷ ಲೀಪ್ ಇಯರ್ ಮಾಡಂಗಿಲ್ಲ ಅಂತ ಬಂದ್ರು. ಒಂದಿನ ಆಡ್ ಮಾಡ್ತಾ ಇದ್ದನ್ನ ಒಂದಿನ ಮಾಡಂಗಿಲ್ಲ ಅಂದ್ರೆ 100 ವರ್ಷಕ್ಕೊಂದ್ಸರಿ. ಇದು 25 ಸೈಕಲ್ ಆದ್ರೆ 25ನೇ ಸೈಕಲ್ ಮಾಡಂಗಿಲ್ಲ. 4 ವರ್ಷಕ್ಕೊಂದ್ಸರಿ ಒಂದ್ ದಿವಸ ಲೀಪ್ ಇಯರ್ ಆಗುತ್ತೆ, ನೆಕ್ಸ್ಟ್ 8ನೇ ವರ್ಷಕ್ಕೆ ಆಗುತ್ತೆ, ನೆಕ್ಸ್ಟ್ 12ನೇ ವರ್ಷ, ಹಿಂಗೆ ಆಗ್ತಾ ಆಗ್ತಾ 100ನೇ ವರ್ಷಕ್ಕೆ ಲೀಪ್ ಇಯರ್ ಆಗ್ಬೇಕು, ಬಟ್ ಅದ್ ಮಾಡಲ್ಲ ಅಂತ ಅವರು ಇದ್ ಮಾಡ್ಕೊಂಡ್ರು. ಸೊ ಎವರಿ 100 ಇಯರ್ಸ್ಗೆ ಲೀಪ್ ಇಯರ್ ಮಾಡ್ಬೇಕಿದ್ರು ಮಾಡಲ್ಲ.